ಪ್ರಾಪರ್ಟೀಸ್ ಇನ್ ಮೈಸೂರು. ಕಾವೇರಿ ರಿವರ್ಗೆ ಅಡ್ಜಸ್ಟೆಂಟ್ ಕಾಟೇಜಸ್ ಮಾಡಿದ್ದಾರೆ. 4.5 ಎಕರೆ ಪ್ಲಸ್ ಎಕ್ಸ್ಟ್ರಾ ಖರಾಬು ಇದೆ. ದೊಡ್ಡ ರಿವರ್ ಇದು. ವ್ಯೂ ಚೆನ್ನಾಗಿದೆ. ಎಲ್ಲ ಥರದ್ದು ಹಣ್ಣಿನ ಗಿಡ, ಎಲ್ಲ ಥರದ್ದು ಮಿಕ್ಸಿಂಗ್ ಟ್ರೀಸ್ ಹಾಕಿದ್ದಾರೆ. ಬಟ್ ಮೇಂಟೈನ್ ಮಾಡಿಲ್ಲ ಅವರು. ಬಟ್ ಸ್ಟ್ರಕ್ಚರ್ ಗಟ್ಟಿದೆ. ಅದಕ್ಕೆ ಪೇಂಟಿಂಗ್ ಮಾಡ್ಕೊಂಡು ಸ್ಟ್ರಕ್ಚರ್ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿ ನಡೀತಿದೆ. ನೋಡಿ, ಈ ಥರ ರಿವರ್ ಫ್ಲೋ ಆಗ್ತಾಯಿದೆ. ಕಾವೇರಿ ರಿವರ್, ಬಿಗ್ ರಿವರ್. ಎಂಜಾಯ್ ಮಾಡೋದಕ್ಕೆ ಅಲ್ಲಲ್ಲೇ ಬಂಡೆ ಎಲ್ಲ ಇದೆ ನೋಡಿ, ಅಲ್ಲಿ ನೋಡಿ ಸುತ್ತ ಬಂಡೆಗಳಿದ್ದಾವೆ. ಆಮೇಲೆ ಥಿಕ್ ಫಾರೆಸ್ಟ್ ಥರ ಗಿಡ ಎಲ್ಲ ಬೆಳ್ಕೊಂಡಿದೆ. ಈ ಥರ ಕಾಟೇಜಸ್ಸು ಮಾಡಿದ್ದಾರೆ. ದೊಡ್ಡದು ಒಂದು ಕಾಟೇಜ್ ಮಾಡಿದ್ದಾರೆ, ಚಿಕ್ಕದು ಮಾಡಿದ್ದಾರೆ, ದೊಡ್ಡದು ಮಾಡಿದ್ದಾರೆ. ಬಟ್ ಇದಕ್ಕೆ ಪೇಂಟಿಂಗ್ ಮಾಡ್ಕೊಂಡು ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಒಳ್ಳೆಯ ಲಾಭ ತಗೋಬೋದು. 10.5 ಕೋಟಿ ಇದ್ರ ಬೆಲೆ ಹೇಳ್ತಾಯಿದ್ದಾರೆ. 4.5 ಎಕರೆ ಇದೆ, ಪ್ಲಸ್ ಖರಾಬು ಇದೆ. ನೋಡಿ, ಹೊರಗಡೆಯಿಂದನೇ ನದಿ ಕಾಣ್ತಾ ಇದೆ ನೋಡಿ. ಈಗ ನಾನು ತೋಟದಲ್ಲಿರೋದು ಅದೇ ವಿಲ್ಲಾ, ಇದು ಕಾಟೇಜಸ್ಸಲ್ಲಿ, ಇಲ್ಲಿಂದನೇ ಕಾಣ್ತಾ ಇದೆ ಅದು. ನೋಡಿ, ಈ ಥರ ಚಿಕ್ಕದು ದೊಡ್ಡದು ಎಲ್ಲ ಮಾಡಿದ್ದಾರೆ. ಬಟ್ ಮೇಂಟೆನೆನ್ಸ್ ಸರಿಗಿಲ್ಲ. ಮೇಂಟೈನ್ ಮಾಡೋರು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಚೆನ್ನಾಗಿರ್ತದೆ. ನೋಡಿ, ಈ ಥರದ್ದು ಇನ್ಕಂಪ್ಲೀಟು ಮಾಡಿಬಿಟ್ಬಿಟ್ಟಿದ್ದಾರೆ. ನೋಡಿ, ಸಪೋಟ ಇಷ್ಟೊಂದು ದೊಡ್ಡದಿದೆ ನೋಡಿ. ಈ ಥರದ್ದು ಸಪೋಟ, ಮೋಸಂಬಿ, ಕಿತ್ತಳೆ ಹಣ್ಣು, ಇನ್ನು ತರಾವರಿ ಅಸಾರ್ಟೆಡ್ ಹಾಕಿದ್ದಾರೆ. ಎಲ್ಲ 1-2 ಥರದ್ದೆಲ್ಲ, ಎಲ್ಲ ಥರದ್ದು ಹಾಕಿದ್ದಾರೆ. ಆಮೇಲೆ ಇಲ್ಲ ಪಕ್ಷಿಗಳೆಲ್ಲ ಬೇಕಾದಷ್ಟು ಬರ್ತಾ ಇರ್ತವೆ. ಸುಮಾರು ಏರಿಯಾ ಕವರ್ ಮಾಡಿದ್ದಾರೆ ರಿವರ್ಗೆ. ರಿವರ್ ಜಾಸ್ತಿ ಏರಿಯಲ್ಲಿ ಕಾಣ್ತಿದೆ. ಹಿಂದ್ಗಡೆನೂ ಒಂದು ಮಿನಿ ರಿವರ್ ಇದೆ, ಮುಂದ್ಗಡೆ ದೊಡ್ಡ ರಿವರ್ ಇದೆ. ಕ್ಲಿಯರ್ ಟೈಟಲ್ ಇದೆ. 4.5 ಎಕರೆ ಪ್ಲಸ್ ಎಕ್ಸ್ಟ್ರಾ ಇದೆ. ಅದೆಷ್ಟು ಅಂತ ಗೊತ್ತಿಲ್ಲ. ಮೇಂಟೆನೆನ್ಸು ಸರಿಯಾಗಿ ಮಾಡ್ತಾಯಿಲ್ಲ. ಇಂಟ್ರೆಸ್ಟ್ ಇರೋರು ತಗೊಂಡು ಮಾಡಿದ್ರೆ ಒಳ್ಳೆ ಜಾಗ. ಈ ಥರ ರಿವರ್ ಜಾಗ ಎಲ್ಲೂ ಸಿಕ್ಕಲ್ಲ, ರೇರ್ ಸಿಕ್ಕೋದು ಈ ಥರ. ಬಟ್ ಇದು ಕ್ಲಿಯರ್ ಟೈಟಲ್ ಜೊತೆ ಇದೆ ಇದು. ಮತ್ತು ಒಳ್ಳೊಳ್ಳೆ ಪಕ್ಷಿಗಳೆಲ್ಲ ಬರ್ತಾ ಇರ್ತವೆ ಇಲ್ಲಿ. ಅಲ್ಲಿ ನೋಡಿ, ನವಿಲಿ ಕೂತೈತೆ ನೋಡಿ ಮೇಲೆ, ಬಿಲ್ಡಿಂಗ್ ಮೇಲೆ ನವಿಲು ಕೂತೈತೆ ನೋಡಿ. ಈ ಥರ ನವಿಲುಗಳೆಲ್ಲ ಬೇಕಾದಷ್ಟು ಬರ್ತಾ ಇರ್ತವೆ. ನೋಡಿ, ಈ ಥರ ಮೊದಲಿಂದನೂ ಪೇಂಟ್ ಮಾಡ್ಕೊಂಡಿಲ್ಲ ಇವರು. ಹೆಂಗೈತೆ ಹಂಗೆ ಸ್ಟ್ರಕ್ಚರ್ ಬಿಟ್ಬಿಟ್ಟಿದ್ದಾರೆ ಆ್ಯಸ್ ಇಟ್ ಈಸ್. ಸೊ ತಗೊಂಡಿದ್ದಕ್ಕೆ ಮೇಂಟೈನ್ ಮಾಡ್ತೀವಿ ಅಂತಂದರೆ ಒಳ್ಳೆ ಜಾಗ. ಈ ಥರ ಜಾಗಕ್ಕೆ ಬಂದು ಉಳ್ಕೊಳ್ಳೋಕ್ಕೆ ಜನರು ಇಷ್ಟಪಡ್ತಾರೆ. ಜನರಲ್ ಕ್ಯಾಟಗರಿ ಟೈಟಲ್ ಎಲ್ಲ ಕ್ಲಿಯರ್ ಇದೆ. ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ ಏನಂತಂದರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತಾಯಿಲ್ಲ, ಅದಕ್ಕೆ ರೆಡಿ ಮಾಡ್ಕೊಂಡು ಬರಬೇಕು. ಈ ರೀತಿ ಇದೆ ಸಮಾಚಾರ. ಗಾರ್ಡನ್ ಅಂತೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದನ್ನು ಮೇಂಟೈನ್ ಮಾಡ್ತಾಯಿಲ್ಲ. ನೋಡಿ, ಇದು ಕೋಕೋ ವೆನಿಲಾ ಇದೆಲ್ಲ ಹಾಕಿದ್ದಾರೆ. ಈಗ ನೋಡಿ, ದೊಡ್ಡದು ಒಂದು ಕಾಟೇಜ್ ಮಾಡಿದ್ದಾರೆ. 2 BHK ಇದು. 2 BHK ಕಾಟೇಜ್ ಪ್ಲಸ್ ಒಳಗಡೆ ಲೈಬ್ರರಿ, ಕಿಚನ್, ಡೈನಿಂಗ್ ಇದೆಲ್ಲ ಮಾಡಿದ್ದಾರೆ ಇದರಲ್ಲಿ. ಚಿಕ್ಕದು ಕಾಟೇಜು ಸುಮಾರಿದೆ, ದೊಡ್ಡದು ಒಂದಿದೆ. ಇದು ದೊಡ್ಡದು ಅಂದರೆ ಒಂದು 30-40 ತಿಂಗಳ ಸ್ವಲ್ಪ ಜಾಸ್ತಿನೇ ಇದೆ.
ಇಲ್ಲಿ ಬರೋರಿಗೆ ರಿವರ್ ಹತ್ರ ಹೋಗಿ ಕೂತ್ಕೊಳ್ಳೋಕ್ಕೂ ಅನುಕೂಲ ಇದೆ. ಆ ಬಂಡೆ ಬೇಕಾದಷ್ಟಿದೆ. ನೀರಿಂದು ಸೌಂಡ್ ಎಲ್ಲ ಕ್ರಿಯೇಟ್ ಆಗ್ತಾ ಇರ್ತದೆ. ಅದೆಲ್ಲ ಕೆಲವು ಜನಕ್ಕೆ ಇಷ್ಟ ಇರ್ತದೆ. ಅಂಥ ಜಾಗದಲ್ಲಿ ಹೋಗಿ ಕೂತ್ಕೋಬೋದು. ನೋಡಿ ಕಿಚನ್ ಇದು. ಬಿಲ್ಡಿಂಗ್ ಗಟ್ಟಿ ಇದೆ. ಬಿಲ್ಡಿಂಗ್ ಏನು ಸಮಸ್ಯೆ ಇಲ್ಲ, ಬಟ್ ಮೇಂಟೆನೆನ್ಸ್ ಇಲ್ಲ. ಅದೊಂದು ಮಾಡಬೇಕು. ನೋಡಿ ಇಲ್ಲಿ ಕಿಚನಲ್ಲೂ ಒಂದಿಬ್ಬರು ಊಟ ಮಾಡ್ಬೋದು, ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಸಿಂಕ್, ಸ್ಟೋರೇಜ್ ರೂಮು. ಈ ಥರ ಜಾಗಕ್ಕೆ ಸುಮಾರು ಜನ ಹುಡುಕ್ತಾ ಇರ್ತಾರೆ. ರಿವರ್ ಇರಬೇಕು, ಫಾರೆಸ್ಟ್ ಇರಬೇಕು, ಈ ಥರದ್ದು ಎಲ್ಲ ಥರದ್ದು ಇದೆ ಇಲ್ಲಿ.